ಗುರುವಿನ ಬಲ ಜೂನ್ ನಂತರ ಅದ್ಭುತವಾಗಿದೆ. ಇದನ್ನ ಕೇಂದ್ರಾಧಿಪತ್ಯ ದೋಷ ಅನ್ನೋ ಸಹ ಹೇಳ್ತೀವಿ. ಇದು ಜಾತಕದ ರೀತಿಯಲ್ಲಿ ಇನ್ನ ಬೇಜಾನು ತುಂಬಾ ವಿಚಾರಗಳಿರ್ತವೆ. ಕಿರಿಕಿರಿ ಕೆಲಸ ಕಾರ್ಯಗಳಲ್ಲಿ ಕಾಣುವಂತ ಸಾಧ್ಯ ಇರ್ತದೆ. ವಿವಾಹಿತರಾಗಿರೋರಿಗೆ ಸಂತಾನ ಯೋಗ ಅದ್ಭುತವಾಗಿರ್ತದೆ. ಈ ಒಂದು ರಾಶಿಗೆ ಬುಧ ಅಧಿಪತಿ, ಆ ಬುಧನಿಗೆ ಶತ್ರು ಬಂದು ಗುರು ಆಗ್ತಾರೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಶತ್ರು ಸಹ ಕೆಲವೊಂದು ಬಾರಿ ಮಿತ್ರರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರು ಅಂದರೆ ಖಂಡಿತ ಅಭಿವೃದ್ಧಿಯ ಹಾದಿ ಕಟ್ಟಿಟ್ಟ ಬುತ್ತಿ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ವೀಕ್ಷಕರೇ, ಕನ್ಯಾ ರಾಶಿಯ 2026 ರಾಶಿ ಭವಿಷ್ಯ. ಉತ್ತರ, ಹಸ್ತ, ಚಿತ್ತ ಈ 3 ನಕ್ಷತ್ರಗಳು ಈ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು. ಇದೊಂದು ವಿಶೇಷವಾದಂತಹ ರಾಶಿ. ಕನ್ಯಾ ರಾಶಿಯ ಒಂದು ಗುಣಧರ್ಮ ಅಂದರೆ ಒಂಥರ ಹೆಂಗರಳು ಅಂತಾರಲ್ಲ, ಆ ರೀತಿಯಾದಂತಹ ಮನೋಭಾವ ಮನೋಚಿಂತನೆ ಉಳ್ಳವರಂತಾಗಿರ್ತಾರೆ. ಭೂತತ್ವ ರಾಶಿಯಾಗಿರ್ತದೆ, ಪಾತಾಳ ರಾಶಿಯಾಗಿರ್ತದೆ. ತುಂಬ ಯೋಚನೆ ಮಾಡುವಂಥದ್ದು, ತುಂಬ ಕಲ್ಪನಾ ಶಕ್ತಿ ಇರುವಂಥವ್ರು, ಜೊತೆಗೆ ಒಬ್ಬೊಬ್ಬರೇ ಚಿಂತೆ ಮಾಡುವಂಥ ಜಾಸ್ತಿ ಆಗಿರ್ತದೆ. ಜೊತೆಗೆ ಸ್ವಲ್ಪ ಅದೇ ರೀತಿ ಸ್ವಲ್ಪ ಆಂಗ್ಸೈಟಿ ಕೇಸ್ ಅಂತ ಹೇಳ್ತೀವಿ, ಆ ಆಂಗ್ಸೈಟಿ ಕೇಸು ಸಹ ಈ ಕನ್ಯಾ ರಾಶಿಯವರ ಒಂದು ಗುಣಧರ್ಮ ಆಗಿರ್ತದೆ. ಅಷ್ಟೇ ಅಲ್ಲದೆ ಇವರಲ್ಲಿ ಸ್ವಲ್ಪ ಕೋಪವೂ ಸಹ ಬೇಗ ಬರುವಂಥ ಸಾಧ್ಯತೆ ಇರ್ತದೆ. ಪ್ರಮುಖವಾಗಿ ಈ ವರ್ಷದ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಳೋದಾದರೆ ಗುರುವಿನ ಬಲ ಜೂನ್ ನಂತರ ಅದ್ಭುತವಾಗಿದೆ. ಅಲ್ಲಿ ತನಕ ಕೇಂದ್ರ ಸ್ಥಾನ, ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಇದನ್ನ ಕೇಂದ್ರಾಧಿಪತ್ಯ ದೋಷ ಅನ್ನೋ ಸಹ ಹೇಳ್ತೀವಿ. ಇದು ಜಾತಕದ ರೀತಿಯಲ್ಲಿ ಇನ್ನು ಬೇಜಾನು ತುಂಬ ವಿಚಾರಗಳಿರ್ತವೆ ಅವರ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟಾಗೆ. ನಂತರ ಆ ಒಂದು ದಶಮದಲ್ಲಿ ಕರ್ಮಭಾವದಲ್ಲಿ ಗುರು ಭಗವಾನರು ಸಂಚಾರ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಲ್ಲಿ ಏರಿಳಿತ, ಆ್ಯಕ್ಚುಲಿ ಶುಭಗ್ರಹ. ಆದರೆ ಈ ಒಂದು ಕ್ಷೇತ್ರಕ್ಕೆ ಅದು ಈ ಒಂದು ರಾಶಿಗೆ ಬುಧ ಅಧಿಪತಿ, ಆ ಬುಧನಿಗೆ ಶತ್ರು ಬಂದು ಗುರು ಆಗ್ತಾರೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೆಲಸ ಕಾರ್ಯಗಳಲ್ಲಿ ಕಾಣುವಂಥ ಸಾಧ್ಯ ಇರ್ತದೆ. ಅದೇ ಗುರು ಭಗವಾನರು ಮೇ ನಂತರ
ಲಾಭದಲ್ಲಿ ಸಂಚಾರ ಮಾಡ್ತಾರೆ, ಖಂಡಿತವಾಗ್ಲೂ ತನ್ನ ಒಂದು ಫಲವನ್ನು ಏನು ಕೊಡಬೇಕು ನೋಡಿ, ಯಾವಾಗ ಶತ್ರು ಸಹ ಕೆಲವೊಂದು ಬಾರಿ ಮಿತ್ರರಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರು ಅಂದರೆ ಖಂಡಿತ ಅಭಿವೃದ್ಧಿಯ ಹಾದಿ ಕಟ್ಟಿಟ್ಟ ಬುತ್ತಿ. ಸಪ್ತಮ ಸ್ಥಾನದಲ್ಲಿ ಸ್ಥಿತನಾದಂತಹ ಶನಿ ಪರಮಾತ್ಮನು ಸ್ವಲ್ಪ ಮಟ್ಟಿಗೆ ಪತಿ ಪತ್ನಿಯಲ್ಲಾಗಿರ್ಬೋದು ಅಥವಾ ವ್ಯವಹಾರ ಸ್ಥಳಗಳಲ್ಲಾಗಿರ್ಬೋದು ಸ್ವಲ್ಪ ವೇರಿಯೇಷನ್ ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾವ ಒಂದು ಸಮಸ್ಯೆಗೆ ಆಸ್ಪದ ಕೊಡದೆ ನಿರ್ದಿಷ್ಟವಾದಂಥ ಮನಸ್ಸಿನಿಂದ ಜೀವನವನ್ನು ಸಾಗಿಸಿದ್ರೆ ತುಂಬ ಒಳ್ಳೆಯದು. ಓದುವಂಥ ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣ್ತೀರಾ, ಸಂಪೂರ್ಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ವಿದಾಶಿ ಯೋಗ ಇರೋದೇ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರಾ. ಇನ್ನು ವಿವಾಹಿತರಾಗಿರೋರಿಗೆ ಸಂತಾನ ಯೋಗ ಅದ್ಭುತವಾಗಿರ್ತದೆ. ಜೊತೆಗೆ ಮದುವೆ ವಿಚಾರಕ್ಕೆ ಯಾರಾದರೂ ಗೊಂದಲವನ್ನು ಪಡ್ತಾ ಇದ್ರೆ ಮೇ ನಂತರ ಸಂಪೂರ್ಣ ಶುಭಫಲ ಇದೆ. ಖಂಡಿತ ನಿಮಗೆ ಮದುವೆ ವಿಚಾರದಲ್ಲಿ ಎಲ್ಲ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣಬಹುದು. ಇನ್ನು ಸ್ವಂತ ವೃತ್ತಿ, ಸೇವಾ ವೃತ್ತಿ, ಈ ರೀತಿಯಾದಂತಹ ವಿಭಿನ್ನವಾದಂಥ ವೃತ್ತಿ ಮಾಡೋರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ ಮೇ ನಂತರ. ಇದಿಷ್ಟು ಕನ್ಯಾ ರಾಶಿಯ ಒಂದು ವಿಶೇಷವಾದಂತಹ ಭವಿಷ್ಯವಾಗಿರ್ತದೆ. ಆದರೆ ಪರಿಹಾರ ರೂಪಕವಾಗಿ ಏನು ಮಾಡಬೇಕು ಅನ್ನೊಂದು ಪ್ರಶ್ನೋತ್ತಕ ಚಿಹ್ನೆ ಉದ್ಭವ ಆದಾಗ ಖಂಡಿತ ಲಕ್ಷ್ಮೀ ನಾರಸಿಂಹ, ಲಕ್ಷ್ಮೀನಾರಾಯಣ ಇಂಥ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ದೇವರ ಒಂದು ಸ್ಮರಣೆ ಮಾಡುವಂಥದ್ದು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಒಂದು ಕಷ್ಟಗಳೆಲ್ಲ ದೂರವಾಗಿ ಆ ನಾರಾಯಣ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಕೊಡ್ತಾರೆ.